ಜಾಯಿನ್ ಆಗಿದ್ದಾರೆ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಅವರು. ದಬ್ಬಾಳಿಕೆ ದೌರ್ಜನ್ಯ ಅನ್ನೋದು ಯಾವ ಮಟ್ಟಿಗೆ ಇರುತ್ತೆ ಅನ್ನೋದನ್ನ ಅನುಭವಿಸ್ತವ್ರು ಅವರು. ಲೋಕೇಶ್ ಅವರ ನಿಮ್ಮ ಮೇಲೆ ಕ್ಷಮೆ ಇರಲಿ, FIR ದಾಖಲಾಗಿದೆಯಂತೆ ನಿಮ್ಮ ಮೇಲೆ. ಯಾಕೆ, ಯಾರು ದಾಖಲು ಮಾಡಿದ್ದು ಹೇಳ್ಬೋದಾ? ನೋಡಿ ಮೇಡಮ್, ನಾನು ಸತತ 5 ವರ್ಷದಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ ಅವ್ರನ್ನ, ಯಾವಾಗ ಅಭಿವೃದ್ಧಿ ಮಾಡ್ಕೊಡ್ತೀರಾ ಅಂತ ಹೇಳಿ. ಬಿಕಾಸ್ ನಮ್ಮ ಯಾದಗಿರಿ ಜಿಲ್ಲಾ ಮೊದ್ಲೇ ಹಿಂದೆ ಉಳಿದಿತ್ತು. ಅದರಲ್ಲಿ ಎಷ್ಟೆಷ್ಟೋ ಟ್ಯಾಲೆಂಟೆಡ್ ಹುಡುಗರು ಇದಾರೆ, ಇಲ್ಲಿ ಹುಡುಗಿರು ಇದಾರೆ. ಅವ್ರಿಗೆ ಯಾವ ರೀತಿ ಅವಕಾಶ ಇಲ್ಲಿ ಸಿಗಂಗಿಲ್ಲ. ಅವ್ರು ಏನ್ ಮಾಡ್ತಾರೆ, ಇಲ್ಲಿಂದ ಬೇರೆ ಬೇರೆ ಜಿಲ್ಲೆ ಹೋಗಿ ಅವರು ಇದು ಮಾಡ್ತಾ ಇದಾರೆ, ಸೌಲಭ್ಯ ತಗೊಂಡು ಅಲ್ಲಿ ಆ ಕಡೆಯಿಂದ ಅವ್ರು ಆಡೋದ ಪ್ರಯತ್ನ ಮಾಡ್ತಾರೆ ಕ್ರೀಡೆದಲ್ಲಿ. ಬಟ್ ಏನಾಗೈತೆ ಅಂದ್ರೆ, ಇತ್ತೀಚೆಗೆ ನಾನು ರೀಸೆಂಟ್ ಆಗಿ ಒಂದು ನ್ಯಾಷನಲ್ ಮೆಡಲ್ ಗೆದ್ಕೊಂಡ್ ಬಂದಾಗ ನಮ್ಮ ಜಿಲ್ಲಾ ಆಡಳಿತ ಕಡೆಯಿಂದ ಒಂದು ರೆಸ್ಪಾನ್ಸ್ ಇಲ್ಲ, ಯಾವ ರೀತಿ ನಮ್ಗೆ ಒಂದು ಕಾಲ್ ಇರಲ್ಲ. ಅದಕ್ಕಾಗಿ ನಾವು ಒಂದು ಟೀಮ್ ನ ಕಟ್ಟಿ ಸತತವಾಗಿ ಅವ್ರನ್ನ ಫಾಲೋಅಪ್ ಅಲ್ಲಿ ಇರ್ತೀವಿ. ಸರ್ ನೋಡ್ರಿ, ಯಾದಗಿರಿ ಜಿಲ್ಲೆಯಲ್ಲಿ ಕ್ರೀಡಾಂಗಣಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀವು ಸ್ಟೇಡಿಯಂ ನ ಕಟ್ಟಿದೀರಾ. ಆದರೆ ನೀವು ನಿಮ್ಮ ಸ್ಟೇಡಿಯಂ ಅಭಿವೃದ್ಧಿ ಕೆಲಸ ನೋಡ್ರಿ, ಯಾವ ರೀತಿ ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳಿ ಪ್ರತಿಯೊಬ್ರು ಆಫೀಸರ್ಸ್ ನ ಕರ್ಕೊಂಡು ನಾನು ತೋರಿಸಿರೋದು. ಲಾಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ SP, CO ಮತ್ತೆ DC ಸಾಹೇಬ್ರು ಕರ್ಕೊಂಡು ನಾನು ಇಡೀ ಕ್ರೀಡಾಂಗಣದಲ್ಲಿ ಎಷ್ಟು ಕಳಪೆ ಕಾಮಗಾರ ಆಗಿದೆ, ಎಷ್ಟು ಲೂಟಿ ಹೊಡೆದಿರೋ ಎಲ್ಲ ಓಪನ್ ಆಗಿ ತೋರಿಸಿರೋದು. ಅಲ್ಲಿ ಇರತಕ್ಕಂತ ಅಸಿಸ್ಟೆಂಟ್ ಡೈರೆಕ್ಟರ್ ರಾಜಾಸಾಬ್ ಬಾವಳಿ ಅವರು ಸತತ 5 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದಾರೆ. ಅವರು ಗಮನಕ್ಕಿದ್ರು ಕೂಡ ಯಾವ ರೀತಿ ನಮ್ಗೆ ಯಾವ ಸ್ಪಂದನೆ ಇಲ್ಲ, ರೆಸ್ಪಾನ್ಸ್ ಇಲ್ಲ. ಕೇಳ್ತಾ ಇರೋದೇನು ಜಿಲ್ಲಾ ಕ್ರೀಡಾಂಗಣ ಮಾಡಿರೋದಕ್ಕೆ ರೀಸನ್ ಏನ್ ಸರ್? ನೀವು ಕ್ರೀಡಾಂಗಣ ಕೇಳಿದ್ರಿ, ಅದ್ ನಿಮ್ ಹಕ್ಕು. ಒಬ್ಬ ಕ್ರೀಡಾಪಟು ಅಲ್ಲದೆ ಹೋದ್ರು ಕೂಡ ನೀವು ಯಾದಗಿರಿ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಅಲ್ಲಿ ನಾಗರಿಕರ ಕೇಳಿದಿರಿ. ಬಟ್ FIR ಯಾಕಂತ ಏನ್ ರೀಸನ್ ಕೊಟ್ಟಿದ್ದಾರೆ? ಅದೇ ನಾವು ಜಿಲ್ಲಾ ಕಾಮಗಾರಿಗೆ ಅಡತಳ ಮಾಡಿದಂತೆ, ಅವ್ರಿಗೆ ಏಕವಚನದಲ್ಲಿ ಮಾತಾಡಿದಂತೆ, ನಾವು ಇದನ್ನ ಪೆಟ್ರೋಲ್ ಹಾಕಕ್ ಪ್ರಯತ್ನ ಮಾಡಿದಂತೆ, ನಾನು ಈ ಒಂದು ಸುಳ್ಳಿನ ಕೇಸ್ ಹಾಕ್ಬಿಟ್ಟು ನಮ್ನ ಇವತ್ತು ಜೈಲ್ ಆಗಕ್ ಪರಿಸ್ಥಿತಿ ಬಂದಿದೆ. ನಾವು ಕೇಳಿದ್ದು ಅವ್ರ ಜೇಬಿಂದ ದುಡ್ಡಲ್ಲ, ಏನೂ ಇಲ್ಲ. ಸರ್, ಸ್ಟೇಡಿಯಂ ಕ್ರೀಡಾಂಗಣ ಯಾವಾಗ ಅಭಿವೃದ್ಧಿ ಮಾಡ್ಕೊಡ್ತೀರಾ? ಪ್ರಶ್ನೆ ಕೇಳ್ತೀನಿ. ಗೊತ್ತಿಲ್ಲ, ಇದನ್ನ ಕೆಲವರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋ ಕಷ್ಟ ಆಗ್ಬಹುದು. ವೋಟ್ ಹಾಕೋಕೆನೆ ಜನ ಆಚೆ ಬರ್ತಾ ಇಲ್ಲ. ಬಂದ ಕೆಲವರು ಆಯ್ಕೆ ಮಾಡಿರುವ ಜನಪ್ರತಿನಿಧಿಗಳು ಇಂತ ನಾಲಾಯಕರು ಅಂತ ಗೊತ್ತಾದ ಮೇಲೆ ಏನ್ ಅನ್ಸುತ್ತೆ? ಒಬ್ಬ ಕ್ರೀಡಾಪಟುವಾಗಿ ನೀವು ನಿಮ್ಮ ಹಕ್ಕು ಕೇಳಿದಾಗ ನಿಮ್ಮ ಮೇಲೆ FIR ಆಗತ್ತೆ ಅಂತಂದ್ರೆ ನಮ್ಮ ರಾಜಕಾರಣಿಗಳ ಮೇಲೆ ಏನ್ ಅನ್ಸುತ್ತೆ ನಿಮ್ಗೆ ಅಂತ? ನೋಡ್ರಿ ನಾವೊಬ್ಬರು ಕ್ರೀಡಾಪಟುಗಳು. ರಾಜನೀತಿ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ. ಒಂದು BJP ಗೊತ್ತಿಲ್ಲ, ಕಾಂಗ್ರೆಸ್ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ನೇರ ನಮ್ಮ ಟ್ಯಾಲೆಂಟ್ ನ ಮುಂದೆ ಒರೆಸ್ಬೇಕಂತ ಹೇಳಿ ಇವ್ರುಗಳು ನಮ್ಮ ಹೆಸರು ತಗೊಂಡು ಅವರವರಲ್ಲಿ ಗಲಾಟೆ ನಡೆಸ್ತಾ ಇದ್ದಾರೆ, ದಂಗೆ ನಡೆಸ್ತಾ ಇದ್ದಾರೆ. ಅದು ಬಿಟ್ರೆ ಏನಿಲ್ಲ. ಈಗ ನನ್ನ ಹೆಸರು ಯೂಸ್ ಮಾಡ್ಕೊಂಡು BJP ಅವರು ವಿಡಿಯೋ ಮುಖಾಂತರ ಖರ್ಗೆ ಸಾಹೇಬ್ರ ಮೇಲೆ ಹಾಕೋದು ಆಯ್ತು, ಮತ್ತೆ ಖರ್ಗೆ ಅಂದ್ರೆ ಕಾಂಗ್ರೆಸ್ ಕಡೆ ಹಾಕೋದಾಯ್ತು, ಕಾಂಗ್ರೆಸ್ ಅವರು ಈ ಕಡೆ ಹಾಕೋದಾಯ್ತು. ಇದೇ ನಡೀತಾ ಇದೆ. ಇವಾಗ ನನ್ ಮೇಲೆ ಥ್ರೆಟಿಂಗ್ ನಡೀತಾ ಇದೆ. ನಾವು ಮಾಡಿರೋದು ಏನ್ ಪಾಪ? ನಾ ಕೇಳ್ತಾ ಇರೋದೇನು, ಅಲ್ಲಿ ವಿಷಯ ಹೋಗ್ತಾ ಇರೋದೇನು? ನಮ್ಮ ಹೆಸರು ಯೂಸ್ ಮಾಡ್ಕೊಂಡು ಪಕ್ಷ ಇವ್ರು ಗಲಾಟೆ ಹಾಕೊಂಡು ನಮ್ಮ ಮೇಲೆ ಥ್ರೆಟಿಂಗ್ ಕಾಲ್ ಬರ್ತದೆ. ಈಗ ಈ ಒಂದು ಪರಿಸ್ಥಿತಿ ನಾವು ಇದೀವಿ. ಈಗ ನಾವು ಕದ್ದು ಮುಚ್ಚಿ ಇರ್ತಾ ಇದೀನಿ. ಈಗ ಯಾವಾಗ ಯಾರು ಬಂದು ಹೊಡಿತಾರ ಆ ತರ ಪರಿಸ್ಥಿತಿ ಆಗಿದೆ ನನಗೆ. ಪೊಲೀಸ್ ಇಲಾಖೆ ಮೇಲೆ, ರಾಜ್ಯ ಸರ್ಕಾರದ ಮೇಲೆ, ನಿಮ್ಮ ಜನಪ್ರತಿನಿಧಿಗಳ ಮೇಲೆ ನಿಮಗೆ ನಂಬಿಕೆ ಉಳಿದಿದೆಯಾ? ಅಂದ್ರೆ ನಾನು ಕೇಳಿದ್ದು ನನ್ನ ಹಕ್ಕು, ಹಾಗಾಗಿ ನನ್ನ ಮೇಲೆ ಸುಳ್ಳು FIR, ಬಟ್ ಸ್ಟಿಲ್ ನನಗೆ ಕಾನೂನು ಸುವ್ಯವಸ್ಥೆ ಮೇಲೆ ನಂಬಿಕೆ ಇದೆ, ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾರೆ, ಆ ಮನಸ್ಥಿತಿಯಲ್ಲಿ ಇದೀರಾ ಲೋಕೇಶ್ ಅವರೇ? ನನಗೆ ನಂಬಿಕೆ, ನಮ್ಮ ಕಾನೂನು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಬರ್ದು ಅದ್ರ ಮೇಲೆ ನಂಬಿಕೆ ಇದೆ. ಬಟ್ ಇವಾಗ ಇತ್ತೀಚೆಗೆ ಏನ್ ನಡೀತಾ ಇದೆ ಅದ್ರ ಮಂತೂ ಪೂರ್ತಿ ನಂಬಿಕೆ ಹೋಗ್ಬಿಟ್ಟಿದೆ. ಯಾಕಂದ್ರೆ ಒಬ್ಬ ಕ್ರೀಡಾಪಟುಗಳ ಈ ದಬ್ಬಾಳಿಕೆ, ಈ ರೀತಿ ದೌರ್ಜನ್ಯ ನಡೀತಾ ಅಂದ್ರೆ ಅವರು ಯಾವ ರೀತಿ ನಮ್ಮ ಯುವಕ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತಿರ್ಲಿಲ್ಲ. ನಾನು ಯಾವ ಸಾಧಾರಣ ಕ್ರೀಡಾಪಟುಗಳಲ್ಲ, ನಾನ್ ನ್ಯಾಷನಲ್ ಮೆಡಲಿಸ್ಟ್. ನೆಕ್ಸ್ಟ್ ನಾ ಇಂಟರ್ನ್ಯಾಷನಲ್ ಹೋಗೋ ಪರಿಸ್ಥಿತಿ ಇದೆ. ನನ್ನ ಪಾಸ್ಪೋರ್ಟ್ ನನ್ನ ಜಿಲ್ಲಾ ಬಿಟ್ಟು ಹೋಗೋದು ಅವರು DC ಸಾಹೇಬ್ ನನಗೆ ಧಮಕಿ ಹಾಕ್ತಾರೆ ಎಲ್ಲರ ಮುಂದೆ. ನನ್ನ ಪವರ್ ನ ತೋರ್ಸಿದ್ರೆ ನೀನ್ ಈ ಜಿಲ್ಲಾ ದಾಟಿ ಹೋಗಂಗಿಲ್ಲ. ಅದರಲ್ಲಿ ನಾನು ಒಂದು ಧೈರ್ಯ ತಗೊಂಡು, ನಾನು ಇಲ್ಲ ಸರ್, ನನ್ ಮೇಲೆ ಏನ್ ಕ್ರಮ ತಗೊಳ್ತೀರಾ ತಗೊಳ್ರಿ, ಆದ್ರೆ ನಮ್ಮ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಸುಧಾರಣೆ ಮಾಡ್ಕೊಡ್ರಿ. ಯಾಕಂದ್ರೆ ಇತ್ತೀಚೆಗೆ ಬಹಳಷ್ಟು ಕ್ರೀಡಾಪಟುಗಳು ತ್ರಾಸಾಗಿ ಸ್ಪೋರ್ಟ್ಸ್ ನ ಬಿಟ್ಟು ಇವತ್ತು ಗಾರೆ ಕೆಲಸ ಆಯ್ತು, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇದಾರೆ. ಇವತ್ತು ನಮ್ಮ ಕ್ರೀಡಾಪಟುಗಳು ಕೇಳಿದಿರಿ, ಸರ್ಕಾರ ದ್ವೇಷ ಭಾಷಣವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೊಸ ಕಾನೂನು ತರತ್ತಂತೆ. ಇರೋ ಹಕ್ಕನ್ನ ಉಳಿಸ್ಕೊಳ್ಳಿಕ್ ನಾವು ಪ್ರಶ್ನೆ ಮಾಡ್ಲಿಕ್ಕೆ ನಮಗೆ ಪ್ರೊಟೆಕ್ಷನ್ ಬೇಕು ಅಂತ ಹೊಸ ಕಾನೂನು ತರೋ ಪರಿಸ್ಥಿತಿ ಇದೆ. ಎನಿವೆ, ಥ್ಯಾಂಕ್ ಯು ಲೋಕೇಶ್ ಅವರೇ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ. ಕಡೆ 2 ನಿಮಿಷ ಇದೆ. ಸದಾನಂದ್ ಸರ್, ಪೌರಾಡಳಿತ ಸಚಿವರು ಅಂತ ಹೇಳಿ ಒಬ್ಬರಿದ್ದಾರೆ, ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಾಯ್ತು, ಟೆಲಿಫೋನ್ ಮಾಡಾಯ್ತು, ಅವ್ರ ಕಡೆಯಿಂದ ಏನ್ ಸಹಕಾರ ಸಿಕ್ಕಿದೆ ನನಗೆ ಗೊತ್ತಿಲ್ಲ. ಸಿಕ್ಕಿದೆಯಾ ಅದೆರಡನ್ನು ನೀವು ಉತ್ತರ ಬೇಕು. ರಹೀಂ ಖಾನ್ ಅವ್ರು ಏನು ಮಾಡಿದ್ರು ಈ ಪ್ರಕರಣದಲ್ಲಿ ಎಸ್ಪೆಷಲಿ, ಹಾಗೆ ಶಾಲಿನಿ ರಜನೀಶ್ ಮೇಡಮ್ ಅವ್ರು ಏನು ಮಾಡಿದ್ರು, ಇದೆರಡಕ್ಕೂ ಉತ್ತರ ಬೇಕು ನಿಮ್ಮಿಂದ. ಖಂಡಿತ ಮೇಡಮ್, ಸರ್ಕಾರಿ ನೌಕರರ ಮೇಲಿನ ಈ ಹಲ್ಲೆ ಮತ್ತು ದೌರ್ಜನ್ಯವು ಇದು ನಿರಂತರವಾಗಿ ನಡ್ಕೊಂಡು ಬಂದಿದೆ. ಯಾರ ಮೇಲೂ ವಹಿಸ್ಲಿಕ್ಕೆ ನಾವು ರೆಡಿ ಇಲ್ಲ. ಯಾಕಂದರೆ ಎಲ್ಲ ಹಂತದಲ್ಲೂ ನಮ್ಮ ಮೇಲೆ ಆಗಿದೆ. ನಾವು ಯಾವುದೇ ಸರ್ಕಾರದ ಏಜೆಂಟ್ಗಳಲ್ಲ.
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಸಾರ್ವಜನಿಕರ ಸೇವಕರು. ಹಾಗಾಗಿ ನಾವು ಯಾವುದೇ ಸರ್ಕಾರಗಳು ಬಂದರೂ ಕೂಡ ಆ ಸರ್ಕಾರ ಯಾವುದೇ ಹೊಸ ಯೋಜನೆಗಳು ತಂದರೂ ಕೂಡ ಅವುಗಳನ್ನು ಪ್ರಾಮಾಣಿಕವಾಗಿ ಸಾರ್ವಜನಿಕರಿಗೆ ಮುಟ್ಟುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಅದಕ್ಕೆ ನಮ್ಮ ಕರ್ನಾಟಕದ ಗ್ರೋತಿಂಗ್ ಪಾಯಿಂಟೇ ನಮಗೆ ಸಾಕ್ಷಿಯಾಗಿದೆ. ಹಾಗಾಗಿ ನಾನು ಎಲ್ಲ ಪಕ್ಷದಲ್ಲಿ ಯಾವುದೇ ಸರ್ಕಾರ ಇರಲಿ, ಯಾವುದೇ ನಾಯಕರುಗಳಿರಲಿ, ಒಂದು ವಿನಂತಿ ಏನಂದರೆ, ಇವತ್ತು ಸಾಕಷ್ಟು ಖಾಲಿ ಹುದ್ದೆಗಳಿದ್ದಾಗೂ ಕೂಡ, ಹೊಸ ಯೋಜನೆಗಳು ಬಂದಾಗ ಕೂಡ, ಬಜೆಟ್ನ ಗಾತ್ರ ಹೆಚ್ಚಾಗಿದ್ದಾಗೂ ಕೂಡ, ಮತ್ತು ಈ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಸಾರ್ವಜನಿಕರ ಸೇವೆಯನ್ನು ಮುಟ್ಟಿಸುವಂಥ ಕೆಲಸವನ್ನು ಅಷ್ಟು ಒತ್ತಡದ ಮಧ್ಯದಲ್ಲೂ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಒಂದು ನಿರ್ಬಂಧದ ವ್ಯಾಪ್ತಿಯಲ್ಲಿ ನಮಗೆ ಇವತ್ತು ಸೇವಾ ನಿಯಮಗಳಿದೆ, ನಡತೆ ನಿಯಮಗಳಿದೆ. ಒಂದು ವೇಳೆ ನಾವೇನಾದರೂ ಈ ಥರದ್ದು ತಪ್ಪು ಸರ್ಕಾರಿ ನೌಕರಿಂದ ಏನಾದರೂ ತಪ್ಪಾದರೆ ಆ ಕ್ಷಣದಲ್ಲಿ ನಮಗೆ 3-4 ತಾಸಲ್ಲಿ ಅಥವಾ 1 ಗಂಟೆಯಲ್ಲೇ ಆ್ಯಕ್ಷನ್ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಆದರೆ ಸಾರ್ವಜನಿಕರಿಗೆ ನಮ್ಮ ಮೇಲೆ ಅಲ್ಲೇ ಆದಂಥ ಸಂದರ್ಭದಲ್ಲಿ ವರ್ಷಗಾದ್ರೂ ಕೂಡ ನಮ್ಮ ಮನವಿಗಳು ಕೇಳದಂಥ ಪರಿಸ್ಥಿತಿ ಇದೆ. ಎಲ್ಲ ಪಕ್ಷಗಳಿಗೂ ಮತ್ತು ಎಲ್ಲ ಸರ್ಕಾರಕ್ಕೆ ಒಂದೇ ಮನವಿ ಮಾಡ್ತಾನೆ, ಪ್ರಾಮಾಣಿಕವಾಗಿ ಸೇವೆ ಮಾಡ್ತಕ್ಕಂಥ ಸರ್ಕಾರಿ ಸರ್, ನನಗೆ ಹಿಂಗೆ ಕೇಳಲಿಕ್ಕೆ ಮುಜುಗರ ಆದರೆ ನನ್ನ ಪರಿಸ್ಥಿತಿ ನಿರಂತರವಾಗಿ ನಾವು ಪರಿಸ್ಥಿತಿ ಕೈ ಮುಗಿ ಕೇಳ್ಬಿಡಿ ಸರ್, ಹಂಗಾದ್ರೂ ಕರೆಗುತ್ತಾ ನಮ್ಮ ರಾಜಕಾರಣಿಗಳ ಮನಸ್ಸು ಅಂತ ಹೇಳಿ. ನಮಗೆ ಸರ್ಕಾರದ ಹಂತದ ಉನ್ನತ ಹಂತದ ಎಲ್ಲ ಅಧಿಕಾರಿಗಳು ಕೂಡ ಈ ರೀತಿಯಾದ ಸಂದರ್ಭ ಬಂದಾಗ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಧೈರ್ಯವನ್ನು ನೀಡಿದ್ದಾರೆ. ಸಾರ್ವಜನಿಕರಿಗೂ ವಿನಂತಿಯನ್ನು ಮಾಡ್ತಾನೆ, ರಾಜಕೀಯ ನಾಯಕರುಗಳಿಗೂ ವಿನಂತಿಯನ್ನು ಮಾಡ್ತಾನೆ. ಅತ್ಯಂತ ಒತ್ತಡದಲ್ಲಿ ಇವತ್ತಿನ ಸರ್ಕಾರದ ಸಮಾಜದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಕಷ್ಟಗಳನ್ನ ಕೂಡ ನೀವು ಸಹಕಾರವನ್ನು ನೀಡಿ ನಿಮ್ಮ ಸೇವೆ ಸಚಿವರಿದ್ದಾರೆ, ಹಾಗೆ ಕಾಂತಿ ಶೆಟ್ಟಿ ಮೇಡಮ್ ನೆನಪು ಮಾಡಿದ ಹಾಗೆ ಮಹಿಳಾ ಆಯೋಗದ ಅಧ್ಯಕ್ಷರಿದ್ದಾರೆ. ದಯಮಾಡಿ ನಾವು ಹೆಚ್ಚಿಗೆ ಕೇಳ್ತಾ ಇಲ್ಲ, ನಾನೇ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಕರ್ತವ್ಯವನ್ನ ಪಾಲನೆ ಮಾಡಿಬಿಡಿ, ದಯ ತೋರಿಸಿ ಈ ಅಧಿಕಾರಿಗಳ ಮೇಲೆ ಅಂತ ಹೇಳಿ. ನನಗೆ ಬೇರೆ ಚಾನೆಲ್ ಆದರೂ ಕೂಡ ನನ್ನ ಫೆಲೋ ಜರ್ನಲಿಸ್ಟ್ ಈ ಮಾತನ್ನು ನನಗೆ ರಿಪೀಟ್ ಮಾಡ್ಲಿಕ್ಕೆ ಯಾವುದೇ ರೀತಿ ಮುಜುಗರ ಇಲ್ಲ. ಸರ್ಕಾರಿ ಹುದ್ದೆಯನ್ನ ಹಿಡಿಯೋದು, ಸರ್ಕಾರಿ ಅಧಿಕಾರಿಗಳಾಗೋದು ಆತ್ಮಹತ್ಯೆಗೆ ಸಮ ಅಂದ್ಬಿಟ್ರು. ಅದು ನಿಜ ಅನ್ನೋ ರೀತಿಯಲ್ಲಿ ವ್ಯವಸ್ಥೆಯನ್ನ, ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡಬೇಡಿ ಅಂತ ಹೇಳಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿರುವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, DCM ಆದ DK ಶಿವಕುಮಾರ್ ಅವರು, ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಸರ್, CS ಶಾಲಿನಿ ರಜನೀಶ್ ಮೇಡಮ್, ಹಾಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾದ ನಾಗಲಕ್ಷ್ಮಿ ಚೌಧರಿ ಮೇಡಮ್, ದಯಮಾಡಿ ನಮ್ಮ ಸರ್ಕಾರಿ ಅಧಿಕಾರಿಗಳು ಮುಕ್ತವಾಗಿ ಕೆಲಸ ಮಾಡೋ ರೀತಿಯಲ್ಲಿ ಈ ಗೂಂಡಾಗಳಿಗೆ ಶಿಕ್ಷೆಯನ್ನ ಕೊಟ್ಟು ಅದಕ್ಕೊಂದು ಆಗಿದ್ದಾರೆ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಅವರು ದಬ್ಬಾಳಿಕೆ, ದೌರ್ಜನ್ಯ ಅನ್ನೋದು ಯಾವ ಮಟ್ಟಿಗೆ ಇರುತ್ತೆ ಅನ್ನೋದನ್ನ ಅನುಭವಿಸ್ತವ್ರು ಅವರು. ಲೋಕೇಶ್ ಅವರ ನಿಮ್ಮ ಮೇಲೆ ಕ್ಷಮೆ ಇರಲಿ, FIR ದಾಖಲಾಗಿದೆಯಂತೆ ನಿಮ್ಮ ಮೇಲೆ, ಯಾಕೆ, ಯಾರು ದಾಖಲು ಮಾಡಿದ್ದು ಹೇಳ್ಬೋದಾ? ನೋಡಿ ಮೇಡಮ್, ನಾನು ಸತತ 5 ವರ್ಷದಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ ಅವ್ರನ್ನ, ಯಾವಾಗ ಅಭಿವೃದ್ಧಿ ಮಾಡ್ಕೊಡ್ತೀರಾ ಅಂತ ಹೇಳಿ. ಬಿಕಾಸ್ ನಮ್ಮ ಯಾದಗಿರಿ ಜಿಲ್ಲಾ ಮೊದ್ಲೇ ಹಿಂದೆ ಉಳಿದಿತ್ತು. ಅದರಲ್ಲಿ ಎಷ್ಟೆಷ್ಟೋ ಟ್ಯಾಲೆಂಟೆಡ್ ಹುಡುಗರು ಇದಾರೆ, ಇಲ್ಲಿ ಹುಡುಗಿರು ಇದಾರೆ. ಅವ್ರಿಗೆ ಯಾವ ರೀತಿ ಅವಕಾಶ ಇಲ್ಲಿ ಸಿಗಂಗಿಲ್ಲ. ಅವ್ರು ಏನ್ ಮಾಡ್ತಾರೆ, ಇಲ್ಲಿಂದ ಬೇರೆ ಬೇರೆ ಜಿಲ್ಲೆ ಹೋಗಿ ಅವರು ಇದು ಮಾಡ್ತಾ ಇದಾರೆ, ಸೌಲಭ್ಯ ತಗೊಂಡು ಅಲ್ಲಿ ಆ ಕಡೆಯಿಂದ ಅವ್ರು ಆಡೋದ ಪ್ರಯತ್ನ ಮಾಡ್ತಾರೆ ಕ್ರೀಡೆದಲ್ಲಿ. ಬಟ್ ಏನಾಗೈತೆ ಅಂದ್ರೆ, ಇತ್ತೀಚೆಗೆ ನಾನು ರೀಸೆಂಟ್ ಆಗಿ ಒಂದು ನ್ಯಾಷನಲ್ ಮೆಡಲ್ ಗೆದ್ಕೊಂಡ್ ಬಂದಾಗ ನಮ್ಮ ಜಿಲ್ಲಾ ಆಡಳಿತ ಕಡೆಯಿಂದ ಒಂದು ರೆಸ್ಪಾನ್ಸ್ ಇಲ್ಲ, ಯಾವ ರೀತಿ ನಮ್ಗೆ ಒಂದು ಕಾಲ್ ಇರಲ್ಲ. ಅದಕ್ಕಾಗಿ ನಾವು ಒಂದು ಟೀಮ್ ನ ಕಟ್ಟಿ ಸತತವಾಗಿ ಅವ್ರನ್ನ ಫಾಲೋ ಅಪ್ ಅಲ್ಲಿ ಇರ್ತೀವಿ. ಸರ್ ನೋಡ್ರಿ, ಯಾದಗಿರಿ ಜಿಲ್ಲೆಯಲ್ಲಿ ಕ್ರೀಡಾಂಗಣಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀವು ಸ್ಟೇಡಿಯಂ ನ ಕಟ್ಟಿದೀರಾ. ಆದರೆ ನೀವು ನಿಮ್ಮ ಸ್ಟೇಡಿಯಂ ಅಭಿವೃದ್ಧಿ ಕೆಲಸ ನೋಡ್ರಿ, ಯಾವ ರೀತಿ ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳಿ ಪ್ರತಿಯೊಬ್ರು ಆಫೀಸರ್ಸ್ ನ ಕರ್ಕೊಂಡು ನಾನು ತೋರಿಸಿರೋದು. ಲಾಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ SP, CO ಮತ್ತೆ DC ಸಾಹೇಬ್ರು ಕರ್ಕೊಂಡು ನಾನು ಇಡೀ ಕ್ರೀಡಾಂಗಣದಲ್ಲಿ ಎಷ್ಟು ಕಳಪೆ ಕಾಮಗಾರ ಆಗಿದೆ, ಎಷ್ಟು ಲೂಟಿ ಹೊಡೆದಿರೋ ಎಲ್ಲ ಓಪನ್ ಆಗಿ ತೋರಿಸಿರೋದು. ಅಲ್ಲಿ ಇರತಕ್ಕಂತ ಅಸಿಸ್ಟೆಂಟ್ ಡೈರೆಕ್ಟರ್ ರಾಜಾಸಾಬ್ ಬಾವಳಿ ಅವರು ಸತತ 5 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದಾರೆ. ಅವರು ಗಮನಕ್ಕಿದ್ರು ಕೂಡ ಯಾವ ರೀತಿ ನಮ್ಗೆ ಯಾವ ಸ್ಪಂದನೆ ಇಲ್ಲ, ರೆಸ್ಪಾನ್ಸ್ ಇಲ್ಲ. ಕೇಳ್ತಾ ಇರೋದೇನು ಜಿಲ್ಲಾ ಕ್ರೀಡಾಂಗಣ ಮಾಡಿರೋದಕ್ಕೆ ರೀಸನ್ ಏನ್ ಸರ್? ನೀವು ಕ್ರೀಡಾಂಗಣ ಕೇಳಿದ್ರಿ, ಅದ್ ನಿಮ್ ಹಕ್ಕು. ಒಬ್ಬ ಕ್ರೀಡಾಪಟು ಅಲ್ಲದೆ ಹೋದ್ರು ಕೂಡ ನೀವು ಯಾದಗಿರಿ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಅಲ್ಲಿ ನಾಗರಿಕರ ಕೇಳಿದಿರಿ. ಬಟ್ FIR ಯಾಕಂತ ಏನ್ ರೀಸನ್ ಕೊಟ್ಟಿದ್ದಾರೆ? ಅದೇ ನಾವು ಜಿಲ್ಲಾ ಕಾಮಗಾರಿಗೆ ಅಡತಳ ಮಾಡಿದಂತೆ, ಅವ್ರಿಗೆ ಏಕವಚನದಲ್ಲಿ ಮಾತಾಡಿದಂತೆ, ನಾವು ಇದನ್ನ ಪೆಟ್ರೋಲ್ ಹಾಕಕ್ ಪ್ರಯತ್ನ ಮಾಡಿದಂತೆ, ನಾನು ಈ ಒಂದು ಸುಳ್ಳಿನ ಕೇಸ್ ಹಾಕ್ಬಿಟ್ಟು ನಮ್ನ ಇವತ್ತು ಜೈಲ್ ಆಗಕ್ ಪರಿಸ್ಥಿತಿ ಬಂದಿದೆ. ನಾವು ಕೇಳಿದ್ದು ಅವ್ರ ಜೇಬಿಂದ ದುಡ್ಡೆಲ್ಲ ಏನೂ ಇಲ್ಲ. ಸರ್, ಸ್ಟೇಡಿಯಂ ಕ್ರೀಡಾಂಗಣ ಯಾವಾಗ ಅಭಿವೃದ್ಧಿ ಮಾಡ್ಕೊಡ್ತೀರಾ? ಪ್ರಶ್ನೆ ಕೇಳ್ತೀನಿ, ಗೊತ್ತಿಲ್ಲ, ಇದನ್ನ ಕೆಲವರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋ ಕಷ್ಟ ಆಗ್ಬಹುದು. ವೋಟ್ ಹಾಕೋಕೆನೆ ಜನ ಆಚೆ ಬರ್ತಾ ಇಲ್ಲ. ಬಂದ ಕೆಲವರು ಆಯ್ಕೆ ಮಾಡಿರುವ ಜನಪ್ರತಿನಿಧಿಗಳು ಇಂತ ನಾಲಾಯಕರು ಅಂತ ಗೊತ್ತಾದ ಮೇಲೆ ಏನ್ ಅನ್ಸುತ್ತೆ? ಒಬ್ಬ ಕ್ರೀಡಾಪಟುವಾಗಿ ನೀವು ನಿಮ್ಮ ಹಕ್ಕು ಕೇಳಿದಾಗ ನಿಮ್ಮ ಮೇಲೆ FIR ಆಗತ್ತೆ ಅಂತಂದ್ರೆ ನಮ್ಮ ರಾಜಕಾರಣಿಗಳ ಮೇಲೆ ಏನ್ ಅನ್ಸುತ್ತೆ ನಿಮ್ಗೆ ಅಂತ? ನೋಡ್ರಿ ನಾವೊಬ್ಬರು ಕ್ರೀಡಾಪಟುಗಳು, ರಾಜನೀತಿ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ. ಒಂದು BJP ಗೊತ್ತಿಲ್ಲ, ಕಾಂಗ್ರೆಸ್ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ನೇರ ನಮ್ಮ ಟ್ಯಾಲೆಂಟ್ ನ ಮುಂದೆ ಒರೆಸ್ಬೇಕಂತ ಹೇಳಿ ಇವ್ರುಗಳು ನಮ್ಮ ಹೆಸರು ತಗೊಂಡು ಅವರವರಲ್ಲಿ ಗಲಾಟೆ ನಡೆಸ್ತಾ ಇದ್ದಾರೆ, ದಂಗೆ ನಡೆಸ್ತಾ ಇದ್ದಾರೆ. ಅದು ಬಿಟ್ರೆ ಏನಿಲ್ಲ. ಈಗ ನನ್ನ ಹೆಸರು ಯೂಸ್ ಮಾಡ್ಕೊಂಡು BJP ಅವರು ವಿಡಿಯೋ ಮುಖಾಂತರ
ಖರ್ಗೆ ಸಾಹೇಬ್ರ ಮೇಲೆ ಹಾಕೋದು ಆಯ್ತು, ಮತ್ತೆ ಖರ್ಗೆ ಅಂದ್ರೆ ಕಾಂಗ್ರೆಸ್ ಕಡೆ ಹಾಕೋದಾಯ್ತು, ಕಾಂಗ್ರೆಸ್ ಅವರು ಈ ಕಡೆ ಹಾಕೋದಾಯ್ತು, ಇದೇ ನಡೀತಾ ಇದೆ. ಇವಾಗ ನನ್ ಮೇಲೆ ಥ್ರೆಟಿಂಗ್ ನಡೀತಾ ಇದೆ. ನಾವು ಮಾಡಿರೋದು ಏನ್ ಪಾಪ? ನಾ ಕೇಳ್ತಾ ಇರೋದೇನು, ಅಲ್ಲಿ ವಿಷಯ ಹೋಗ್ತಾ ಇರೋದೇನು? ನಮ್ಮ ಹೆಸರು ಯೂಸ್ ಮಾಡ್ಕೊಂಡು ಪಕ್ಷ ಇವ್ರು ಗಲಾಟೆ ಹಾಕೊಂಡು ನಮ್ಮ ಮೇಲೆ ಥ್ರೆಟಿಂಗ್ ಕಾಲ್ ಬರ್ತದೆ. ಈಗ ಈ ಒಂದು ಪರಿಸ್ಥಿತಿ ನಾವು ಇದೀವಿ. ಈಗ ನಾವು ಕದ್ದು ಮುಚ್ಚಿ ಇರ್ತಾ ಇದೀನಿ. ಈಗ ಯಾವಾಗ ಯಾರು ಬಂದು ಹೊಡಿತಾರ ಆ ತರ ಪರಿಸ್ಥಿತಿ ಆಗಿದೆ ನನಗೆ. ಪೊಲೀಸ್ ಇಲಾಖೆ ಮೇಲೆ, ರಾಜ್ಯ ಸರ್ಕಾರದ ಮೇಲೆ, ನಿಮ್ಮ ಜನಪ್ರತಿನಿಧಿಗಳ ಮೇಲೆ ನಿಮಗೆ ನಂಬಿಕೆ ಉಳಿದಿದೆಯಾ? ಅಂದ್ರೆ ನಾನು ಕೇಳಿದ್ದು ನನ್ನ ಹಕ್ಕು, ಹಾಗಾಗಿ ನನ್ನ ಮೇಲೆ ಸುಳ್ಳು FIR, ಬಟ್ ಸ್ಟಿಲ್ ನನಗೆ ಈ ಕಾನೂನು ಸುವ್ಯವಸ್ಥೆ ಮೇಲೆ ನಂಬಿಕೆ ಇದೆ, ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾರೆ, ಆ ಮನಸ್ಥಿತಿಯಲ್ಲಿ ಇದ್ದೀರಾ ಲೋಕೇಶ್ ಅವರೇ? ನನಗೆ ನಂಬಿಕೆ, ನಮ್ಮ ಕಾನೂನು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಬರ್ದು ಅದ್ರ ಮೇಲೆ ನಂಬಿಕೆ ಇದೆ. ಬಟ್ ಇವಾಗ ಇತ್ತೀಚೆಗೆ ಏನ್ ನಡೀತಾ ಇದೆ ಅದ್ರ ಮಂತೂ ಪೂರ್ತಿ ನಂಬಿಕೆ ಹೋಗ್ಬಿಟ್ಟಿದೆ. ಯಾಕಂದ್ರೆ ಒಬ್ಬ ಕ್ರೀಡಾಪಟುಗಳ ಈ ದಬ್ಬಾಳಿಕೆ, ಈ ರೀತಿ ದೌರ್ಜನ್ಯ ನಡೀತಾ ಅಂದ್ರೆ ಅವರು ಯಾವ ರೀತಿ ನಮ್ಮ ಯುವಕ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತಿರ್ಲಿಲ್ಲ. ನಾನು ಯಾವ ಸಾಧಾರಣ ಕ್ರೀಡಾಪಟುಗಳಲ್ಲ, ನಾನ್ ನ್ಯಾಷನಲ್ ಮೆಡಲಿಸ್ಟ್. ನೆಕ್ಸ್ಟ್ ನಾ ಇಂಟರ್ನ್ಯಾಷನಲ್ ಹೋಗೋ ಪರಿಸ್ಥಿತಿ ಇದೆ. ಆಗ ನನ್ನ ಪಾಸ್ಪೋರ್ಟ್ ನನ್ನ ಜಿಲ್ಲಾ ಬಿಟ್ಟು ಹೋಗೋದು, ಅವರು DC ಸಾಹೇಬ್ ನನಗೆ ಧಮಕಿ ಹಾಕ್ತಾರೆ ಎಲ್ಲರ ಮುಂದೆ. ನನ್ನ ಪವರ್ ನ ತೋರ್ಸಿದ್ರೆ ನೀನ್ ಈ ಜಿಲ್ಲಾ ದಾಟಿ ಹೋಗಂಗಿಲ್ಲ. ಅದರಲ್ಲಿ ನಾನು ಒಂದು ಧೈರ್ಯ ತಗೊಂಡು, ನಾನು ಇಲ್ಲ ಸರ್ ನನ್ ಮೇಲೆ ಏನ್ ಕ್ರಮ ತಗೊಳ್ತೀರ ತಗೊಳ್ರಿ, ಆದ್ರೆ ನಮ್ಮ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಸುಧಾರಣೆ ಮಾಡ್ಕೊಡ್ರಿ. ಯಾಕಂದ್ರೆ ಇತ್ತೀಚೆಗೆ ಬಹಳಷ್ಟು ಕ್ರೀಡಾಪಟುಗಳು ತ್ರಾಸಾಗಿ ಸ್ಪೋರ್ಟ್ಸ್ ನ ಬಿಟ್ಟು ಇವತ್ತು ಗಾರೆ ಕೆಲಸ ಆಯ್ತು, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇದಾರೆ. ಇವತ್ತು ನಮ್ಮ ಕ್ರೀಡಾಪಟುಗಳು ಬಹಳಷ್ಟು ಸಮಸ್ಯೆ ಕೇಳಿದಿರಿ. ಸರ್ಕಾರ ದ್ವೇಷ ಭಾಷಣವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೊಸ ಕಾನೂನು ತರುತ್ತಂತೆ. ಇರೋ ಹಕ್ಕನ್ನ ಉಳಿಸ್ಕೊಳ್ಳಿಕ್ ನಾವು ಪ್ರಶ್ನೆ ಮಾಡ್ಲಿಕ್ಕೆ ನಮಗೆ ಪ್ರೊಟೆಕ್ಷನ್ ಬೇಕು ಅಂತ ಹೊಸ ಕಾನೂನು ತರೋ ಪರಿಸ್ಥಿತಿ ಇದೆ. ಎನಿವೆ ಥ್ಯಾಂಕ್ ಯು ಲೋಕೇಶ್ ಅವರೇ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಕಡೆ 2 ನಿಮಿಷ ಇದೆ. ಸದಾನಂದ್ ಸರ್, ಪೌರಾಡಳಿತ ಸಚಿವರು ಅಂತ ಹೇಳಿ ಒಬ್ಬರಿದ್ದಾರೆ, ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಾಯ್ತು, ಟೆಲಿಫೋನ್ ಮಾಡಾಯ್ತು, ಅವ್ರ ಕಡೆಯಿಂದ ಏನ್ ಸಹಕಾರ ಸಿಕ್ಕಿದೆ ನನಗೆ ಗೊತ್ತಿಲ್ಲ. ಸಿಕ್ಕಿದೆಯಾ ಅದೆರಡನ್ನು ನೀವು ಉತ್ತರ ಬೇಕು. ರಹೀಂ ಖಾನ್ ಅವ್ರು ಏನು ಮಾಡಿದ್ರು ಈ ಪ್ರಕರಣದಲ್ಲಿ ಎಸ್ಪೆಷಲಿ, ಹಾಗೆ ಶಾಲಿನಿ ರಜನೀಶ್ ಮೇಡಮ್ ಅವ್ರು ಏನು ಮಾಡಿದ್ರು, ಇದೆರಡಕ್ಕೂ ಉತ್ತರ ಬೇಕು ನಿಮಗೆ. ಖಂಡಿತ ಮೇಡಮ್, ಸರ್ಕಾರಿ ನೌಕರರ ಮೇಲಿನ ಈ ಹಲ್ಲೆ ಮತ್ತು ದೌರ್ಜನ್ಯವು ಇದು ನಿರಂತರವಾಗಿ ನಡ್ಕೊಂಡು ಬಂದಿದೆ. ಯಾರ ಮೇಲೂ ವಹಿಸ್ಲಿಕ್ಕೆ ನಾವು ರೆಡಿ ಇಲ್ಲ. ಯಾಕಂದರೆ ಎಲ್ಲ ಹಂತದಲ್ಲೂ ನಮ್ಮ ಮೇಲೆ ಆಗಿದೆ. ನಾವು ಯಾವುದೇ ಸರ್ಕಾರದ ಏಜೆಂಟ್ಗಳಲ್ಲ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಸಾರ್ವಜನಿಕರ ಸೇವಕರು. ಹಾಗಾಗಿ ನಾವು ಯಾವುದೇ ಸರ್ಕಾರಗಳು ಬಂದರೂ ಕೂಡ ಆ ಸರ್ಕಾರ ಯಾವುದೇ ಹೊಸ ಯೋಜನೆಗಳು ತಂದರೂ ಕೂಡ ಅವುಗಳನ್ನು ಪ್ರಾಮಾಣಿಕವಾಗಿ ಸಾರ್ವಜನಿಕರಿಗೆ ಮುಟ್ಟುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಅದಕ್ಕೆ ನಮ್ಮ ಕರ್ನಾಟಕದ ಗ್ರೋತಿಂಗ್ ಪಾಯಿಂಟೇ ನಮಗೆ ಸಾಕ್ಷಿಯಾಗಿದೆ. ಹಾಗಾಗಿ ನಾನು ಎಲ್ಲ ಪಕ್ಷದಲ್ಲಿ ಯಾವುದೇ ಸರ್ಕಾರ ಇರಲಿ, ಯಾವುದೇ ನಾಯಕರುಗಳಿರಲಿ, ಒಂದು ವಿನಂತಿ ಏನಂದರೆ, ಇವತ್ತು ಸಾಕಷ್ಟು ಖಾಲಿ ಹುದ್ದೆಗಳಿದ್ದಾಗ ಕೂಡ, ಹೊಸ ಯೋಜನೆಗಳು ಬಂದಾಗ ಕೂಡ, ಬಜೆಟ್ನ ಗಾತ್ರ ಹೆಚ್ಚಾಗಿದ್ದಾಗೂ ಕೂಡ, ಮತ್ತು ಈ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಸಾರ್ವಜನಿಕರ ಸೇವೆಯನ್ನು ಮುಟ್ಟಿಸುವಂಥ ಕೆಲಸವನ್ನು ಅಷ್ಟು ಒತ್ತಡದ ಮಧ್ಯದಲ್ಲೂ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಒಂದು ನಿರ್ಬಂಧದ ವ್ಯಾಪ್ತಿಯಲ್ಲಿ ನಮಗೆ ಇವತ್ತು ಸೇವಾ ನಿಯಮಗಳಿದೆ, ನಡತೆ ನಿಯಮಗಳಿದೆ. ಒಂದು ವೇಳೆ ನಾವೇನಾದರೂ ಈ ಥರದ್ದು ತಪ್ಪು ಸರ್ಕಾರಿ ನೌಕರಿಂದ ಏನಾದರೂ ತಪ್ಪಾದರೆ ಆ ಕ್ಷಣದಲ್ಲಿ ನಮಗೆ 3-4 ತಾಸಲ್ಲಿ ಅಥವಾ 1 ಗಂಟೆಯಲ್ಲೇ ಆ್ಯಕ್ಷನ್ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಆದರೆ ಸಾರ್ವಜನಿಕರಿಗೆ ನಮ್ಮ ಮೇಲೆ ಹಲ್ಲೆ ಆದಂಥ ಸಂದರ್ಭದಲ್ಲಿ ವರ್ಷಗಾದ್ರೂ ಕೂಡ ನಮ್ಮ ಮನವಿಗಳು ಕೇಳದಂಥ ಪರಿಸ್ಥಿತಿ ಇದೆ. ಎಲ್ಲ ಪಕ್ಷಗಳಿಗೂ ಮತ್ತು ಎಲ್ಲ ಸರ್ಕಾರಕ್ಕೆ ಒಂದೇ ಮನವಿ ಮಾಡ್ತಾನೆ, ಪ್ರಾಮಾಣಿಕವಾಗಿ ಸೇವೆ ಮಾಡ್ತಕ್ಕಂಥ ಸರ್ಕಾರಿ ಪರಿಸ್ಥಿತಿ ಕೈ ಮುಗಿ ಕೇಳ್ಬಿಡಿ ಸರ್, ಹಂಗಾದ್ರೂ ಕರೆಗುತ್ತಾ ನಮ್ಮ ರಾಜಕಾರಣಿಗಳ ಮನಸ್ಸು ಅಂತ ಹೇಳಿ. ನಮಗೆ ಸರ್ಕಾರದ ಹಂತದ ಉನ್ನತ ಹಂತದ ಎಲ್ಲ ಅಧಿಕಾರಿಗಳು ಕೂಡ ಈ ರೀತಿಯಾದ ಸಂದರ್ಭ ಬಂದಾಗ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಧೈರ್ಯವನ್ನು ನೀಡಿದ್ದಾರೆ. ಸಾರ್ವಜನಿಕರಿಗೂ ವಿನಂತಿಯನ್ನು ಮಾಡ್ತಾನೆ, ರಾಜಕೀಯ ನಾಯಕರುಗಳಿಗೂ ವಿನಂತಿಯನ್ನು ಮಾಡ್ತಾನೆ. ಅತ್ಯಂತ ಒತ್ತಡದಲ್ಲಿ ಇವತ್ತಿನ ಸರ್ಕಾರದ ಸಮಾಜದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಕಷ್ಟಗಳನ್ನ ಕೂಡ ನೀವು ಸಹಕಾರವನ್ನು ನೀಡಿ ನಿಮ್ಮ ಸೇವೆ ಸಚಿವರಿದ್ದಾರೆ, ಹಾಗೆ ಕಾಂತಿ ಶೆಟ್ಟಿ ಮೇಡಮ್ ನೆನಪು ಮಾಡಿದ ಹಾಗೆ ಮಹಿಳಾ ಆಯೋಗದ ಅಧ್ಯಕ್ಷರಿದ್ದಾರೆ. ದಯಮಾಡಿ ನಾವು ಹೆಚ್ಚಿಗೆ ಕೇಳ್ತಾ ಇಲ್ಲ, ನಾನೇ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಕರ್ತವ್ಯವನ್ನ ಪಾಲನೆ ಮಾಡಿಬಿಡಿ, ದಯ ತೋರಿಸಿ ಈ ಅಧಿಕಾರಿಗಳ ಮೇಲೆ ಅಂತ ಹೇಳಿ. ನನಗೆ ಬೇರೆ ಚಾನೆಲ್ ಆದರೂ ಕೂಡ ನನ್ನ ಫೆಲೋ ಜರ್ನಲಿಸ್ಟ್ ಈ ಮಾತನ್ನು ನನಗೆ ರಿಪೀಟ್ ಮಾಡ್ಲಿಕ್ಕೆ ಯಾವುದೇ ರೀತಿ ಮುಜುಗರ ಇಲ್ಲ. ಸರ್ಕಾರಿ ಹುದ್ದೆಯನ್ನ ಹಿಡಿಯೋದು, ಸರ್ಕಾರಿ ಅಧಿಕಾರಿಗಳಾಗೋದು ಆತ್ಮಹತ್ಯೆಗೆ ಸಮ ಅಂದ್ಬಿಟ್ರು, ಅದು ನಿಜ ಅನ್ನೋ ರೀತಿಯಲ್ಲಿ ವ್ಯವಸ್ಥೆಯನ್ನ, ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡಬೇಡಿ ಅಂತ ಹೇಳಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿರುವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, DCM ಆದ DK ಶಿವಕುಮಾರ್ ಅವರು, ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಸರ್, CS ಶಾಲಿನಿ ರಜನೀಶ್ ಮೇಡಮ್, ಹಾಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾದ ನಾಗಲಕ್ಷ್ಮಿ ಚೌಧರಿ ಮೇಡಮ್, ದಯಮಾಡಿ ನಮ್ಮ ಸರ್ಕಾರಿ ಅಧಿಕಾರಿಗಳು ಮುಕ್ತವಾಗಿ ಕೆಲಸ ಮಾಡೋ ರೀತಿಯಲ್ಲಿ ಈ ಗೂಂಡಾಗಳಿಗೆ ಶಿಕ್ಷೆಯನ್ನ ಕೊಟ್ಟು ಅದಕ್ಕೊಂದು ದಾರಿ ಮಾಡಿಕೊಡಿ ಅಂತ ವಿನಂತಿ ಮಾಡ್ತಾ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ.